ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ನನ್ನ ಯೂಟ್ಯೂಬ್ ಚಾನಲ್ಗೆ ಅನುಗೌಡ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ವೀಡಿಯೋನ ಶುರು ಮಾಡೋಣ. ಯಾಕೆ ಎಷ್ಟು ದಿನ ವ್ಲಾಗ್ ಹಾಕಿಲ್ಲ ಅಂದರೆ, ಒಂದು ವಿಷಯದಲ್ಲಿ ತುಂಬಾ ತಲೆಯಲ್ಲಿ ಮೈಂಡಲ್ಲಿ ಕೊರೀತಾ ಇತ್ತು. ತುಂಬ ಚಿಂತೆಗೊಳಗಾಗ್ಬಿಟ್ಟಿದ್ದೆ. ಅದು ಹೇಗೆ ಸಾಲ್ವ್ ಮಾಡೋದು, ಏನು ಎತ್ತ ಅಂತ ಹೇಳ್ಬಿಟ್ಟು. ಸೊ ಫೈನಲಿ ಅದಕ್ಕೆಲ್ಲ ಒಂದು ಪುಲಿ ಸ್ಟಾಪ್ ಇಟ್ಟು, ವಿಡಿಯೋ ರೆಡಿ ಇದ್ದರೂ ನಂಗೆ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಸೊ ಫೈನಲಿ ಅದಕ್ಕೆಲ್ಲ ಒಂದು ಪುಲಿ ಸ್ಟಾಪ್ ಇಟ್ಬಿಟ್ಟು ಇನ್ನು ಇವತ್ತು ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಇವತ್ತು ಫಸ್ಟು ಮಾಡಿದ ಕೆಲಸ ಏನು ಅಂದರೆ, ಅಪ್ಪನ ಸ್ಕೂಲಿಗೆ ಬಿಟ್ಬಿಟ್ಟು ಸೀದಾ ನೆನ್ಮಂಗ್ಲಕ್ಕೆ ಹೋಗಿ ಒಂದು ಒಳ್ಳೆ ವಾಷಿಂಗ್ ಮಿಷಿನ್ನ ಪರ್ಚೇಸ್ ಮಾಡಿದ್ವಿ. ಯಾಕಂದರೆ ಇದಕ್ಕಿಂತ ಮುಂಚೆ ನಮ್ಮ ಹತ್ರ ಒಂದು ವಾಷಿಂಗ್ ಮಿಷಿನ್ ಇತ್ತು. ಅದ್ರ ನಾರ್ಮಲ್ದು ಅಂದರೆ ಜಿಯೋ ಹಾಟ್‌ಸ್ಟಾರ್ದು ಫ್ರಂಟ್ದು ನಾವೇ ಜಾಲಿಸಿ ನಾವೇ ಎಲ್ಲ ಹಾಕುವಂಥದ್ದು ಅದಿತ್ತು. 1 ವರ್ಷ ಚೆನ್ನಾಗಿತ್ತು, 2 ವರ್ಷ ಚೆನ್ನಾಗಿತ್ತು. ಬಟ್ ಅದು ಅವ್ರು ಲೇಟರ್ ಆನ್ ಏನಾಗ್ತಾಯಿತ್ತು ಅಂದರೆ, ಹೊಸ ಬಟ್ಟೆ ಹಾಕಿದ್ರೂ ಹಳೆ ಬಟ್ಟೆ ಥರ ಅದು ಕಾಣಿಸೋಕ್ಕೆ ಶುರುವಾಯಿತು. ತುಂಬಾ ಇನ್ನೂ ಎಕ್ಸ್ಟ್ರಾ ಗಲೀಜು ಬರ್ತಾಯಿದೆಯೇನೋ ಅನಿಸೋ ಥರ ಫೀಲ್ ಆಗ್ತಾಯಿತ್ತು. ಅದಕ್ಕೆ ನನಗೆ ಇಷ್ಟನೇ ಆಗ್ತಾ ಇರಲಿಲ್ಲ. ಎಷ್ಟೋ ಬಟ್ಟೆಗಳು, ಹೊಸ ಬಟ್ಟೆಗಳು ಎಲ್ಲ ಹಳೆ ಬಟ್ಟೆ ಥರ ಆಗೋಗಿತ್ತು. ಹಾಗಾಗಿ ಇವತ್ತು ಫಸ್ಟು ಹೋಗಿ ವಾಷಿಂಗ್ ಮಿಷಿನ್ನ ತೊಗೊಂಡು ಬಂದ್ವಿ. ಯಾವುದು ಎತ್ತ ಅಂತ ನಾನು ಶೇರ್ ಮಾಡ್ತೀನಿ. ಹೇಗೋ ನನಗೊಂದು ನಿಜವಾಗ್ಲೂ ದೊಡ್ಡ ತಲೆನೋವು ಕಮ್ಮಿ ಆಯಿತು ಅಂತಲೇ ಹೇಳ್ಬೋದು. ತುಂಬ ದಿವಸದಿಂದ ತೊಗೋಬೇಕು ಅಂತ ಕಾಯ್ತಾ ಇದ್ದಿದ್ದು. ಸೊ ಫೈನಲಾಗಿ ತೊಗೊಂಡೆ. ಯಾಕಂದರೆ ನೆನ್ಮಂಗ್ಲದಲ್ಲಿ ಆಫರ್ ಏನೋ ಬಿಟ್ಟಿದ್ರು. ಹಾಗಾಗಿ ಸರಿ ಆಯಿತು ಅಂತ ಹೇಳ್ಬಿಟ್ಟು ತೊಗೊಂಡೆ. ಹಾಗೆ ಇಲ್ಲಿ ನಾನು ಮನೆಗೆ ಬರಬೇಕಾದ್ರೆ ಸ್ವಲ್ಪ ತರಕಾರಿ, ಸೊಪ್ಪು ಎಲ್ಲನೂ ಒಂದು ವಾರಕ್ಕೆ ಆಗೋಷ್ಟೆಲ್ಲ ತೊಗೊಂಡು ಬಂದೆ. ಅಪ್ಪನೂ ಕೂಡ ಕರ್ಕೊಂಡು ಬಂದ್ವಿ. ಹಾಗೆಯೇ ಟೈಮ್ ಆಗೋಗಿತ್ತು. ಅವ್ನು ಕರ್ಕೊಂಬಂದಿದ ತಕ್ಷಣ ಒಂದು ಪಾರ್ಸೆಲ್ ರಿಸೀವ್ ಆಗಿತ್ತು. ಅದರಲ್ಲಿ ಈ ಥರ ಬೆಂಡ್ ಸಿಗುತ್ತಲ್ಲ, ಅದನ್ನು ಎತ್ಕೊಂಡು ನಂದು ಅಂದರೆ ನಾವು ಮಾರ್ಕ್ ಮಾಡ್ತೀವಲ್ಲ ಟೈಲರಿಂಗ್ದು, ಅದನ್ನು ತೊಗೊಂಡೆಲ್ಲ ಕಲರ್ ಮಾಡ್ತಾ ಇದ್ದಾನೆ. ಇನ್ನು ನಾನು ಅದನ್ನು ಕಿತ್ಕೊಂಡ್ರೆ ಇನ್ನೂ ರಚ್ಚೆ ಹಿಡಿತಾನೆ. ಹಾಗಾಗಿ ಬಿಟ್ಬಿಟ್ಟೆ. ಸರಿ ಆಯಿತು ಮಾಡ್ಕೊ ಅಂತ ಹೇಳ್ಬಿಟ್ಟು. ಇನ್ನು ಎಲ್ಲ ಸೊಪ್ಪೆಲ್ಲ ತೊಗೊಂಡು ಬಂದಿದ್ದೆ. ಎಲ್ಲನೂ ಡಿವೈಡ್ ಮಾಡಿ ನೀಟಾಗಿ ಸೋಸಿ ಎತ್ತಿಟ್ಕೊತೀನಿ. ನಾನು ಒಂದೇ ಕಟ್ ಸೊಪ್ಪು ತರೋದು. ಮಿಕ್ಸ್ ಕಟ್ ಬರುತ್ತೆ ಅಲ್ಲ, ನಿಮಗೆ ಗೊತ್ತಿರುತ್ತೆ. ಮಿಕ್ಸ್ ಕಟ್ ಕೊಡಿ ಅಂದರೆ ಕೊಡ್ತಾರೆ. ಅದರಲ್ಲೇ ದಂಟಿನ ಸೊಪ್ಪು, ಮೆಂತ್ಯ ಸೊಪ್ಪು, ಸಬ್ಸಿಗೆ ಸೊಪ್ಪು, ಪಾಲಕ್ ಸೊಪ್ಪು ಎಲ್ಲನೂ ಬರುತ್ತೆ. ಆಲ್ಮೋಸ್ಟ್ ನಾವು ಇದನ್ನು ಒಂದು 3-4 ದಿವಸನಾದರೂ ಯೂಸ್ ಮಾಡ್ಬೋದು. ಆ ಥರ ಬರುತ್ತೆ. ನೀವು ಒಂದು ಬೆಳಗ್ಗೆ ಸೊಪ್ಪಲ್ಲಿ, ಮೆಂತ್ಯ ಸೊಪ್ಪಲ್ಲಿ ಏನಾದರೂ ಬಾತ್ ಮಾಡಿ ಮಧ್ಯಾಹ್ನ ಸಾಂಬಾರು ಮಾಡ್ತೀನಿ ಅಂದರೂ ಆಗಿಬಿಡುತ್ತೆ. ಹಾಗಾಗಿ ಒಂದೇ ಕಟ್ ನಾನು ತೊಗೊತೀನಿ. ಅದು ಕರೆಕ್ಟಾಗಿ ಒಂದು 3 ದಿವಸ ಬರುತ್ತೆ. ತಿರ್ಗಾ ಫ್ರೆಶ್ ಆಗಿ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಇನ್ನು ಹಾಗೆ ಸೌತೆಕಾಯಿ, ಸ್ವಲ್ಪ ಮಿಕ್ಸ್ ತರಕಾರಿಗಳು ಎಲ್ಲನೂ ತೊಗೊಂಡು ಬಂದಿದ್ದೆ. ಅಪ್ಪಗೆ ಲಂಚ್ ಬಾಕ್ಸ್ಗೆಲ್ಲ ಬೇಕಾಗತ್ತೆ ಅಂತ ಹೇಳ್ಬಿಟ್ಟು. ಯಾಕಂದರೆ ಅವನು ಏನನ್ನೂ ಇವಾಗ ಈ ಥರ ಮ್ಯಾಗಿ ಈ ಥರದ್ದೆಲ್ಲ ಅವ್ನು ತಿನ್ನಲ್ಲ. ನಾವು ಕೂಡ ರೂಢಿ ಮಾಡಿಲ್ಲ ಅವನಿಗೆ. ಯಾಕಂದರೆ ಅದೆಲ್ಲ ಗೊತ್ತಿರುತ್ತಲ್ಲ ನಿಮಗೇ, ಮ್ಯಾಗಿ ಇದೆಲ್ಲ ಒಳ್ಳೆಯದಲ್ಲ. ಆ್ಯಂಡ್ ನನಗೆ ಫಸ್ಟ್ ಆಫ್ ಆಲ್ ಮ್ಯಾಗಿ ಆಗೋಲ್ಲ. ಯಾಕಂದರೆ ನಾನೊಂದು ಸತಿ ಚಿಕ್ಕ ವಯಸ್ಸಲ್ಲಿ ಹಠ ಮಾಡಿ ಕೊಡ್ಸ್ಕೊಂಡು ತಿಂದ್ಬಿಟ್ಟು ಫುಲ್ಲು ವಾಮಿಟ್ ಮಾಡಿಬಿಟ್ಟಿದ್ದೆ. ಅವತ್ತೇ ಲಾಸ್ಟು ನಾನು ಮ್ಯಾಗಿ ಅನ್ನೋ ಮುಖನೇ ನೋಡಿಲ್ಲ. ಆ್ಯಂಡ್ ನಾವು ಮನೆಗೂ ತಂದಿಲ್ಲ. ಹಾಗಾಗಿ ಅಪ್ಪಗೆ ಆದಷ್ಟು ವೆಜಿಟೇಬಲ್ಸು, ಫ್ರೂಟ್ಸು ಇದನ್ನೇ ಕೊಡೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಹಾಗೆ ಬರಬೇಕಾದ್ರೆ ಸ್ವಲ್ಪ ಫ್ರೂಟ್ಸ್ ಕೂಡ ತಂದಿದ್ವಿ. ಯಾಕಂದರೆ ಡೈಲಿ ಸಂಜೆ ಒಂಚೂರು ಜ್ಯೂಸ್ ಮಾಡಿ ಕುಡಿಯೋಣ ಅಂತ ಹೇಳ್ಬಿಟ್ಟು. ಇನ್ನು ಅಪ್ಪಗೆ ಸ್ವೀಟ್ ಕಾರ್ನ್ ಅಂದರೆ ತುಂಬಾ ಇಷ್ಟ. ನನಗೂ ಕೂಡ ಇಷ್ಟ. ಯಾವಾಗಾದರೂ ಮಳೆ ಬಂದಾಗ ಏನಾದರೂ ತಿನ್ನಬೇಕು ಅನಿಸ್ದಾಗ ಈ ಆಯಿಲ್ ಐಟಮ್ಸು ಅದು ಇದು ಮಾಡ್ಕೊಂಡು ತಿನ್ನೋದಕ್ಕಿಂತ ಈ ಥರ ಹೆಲ್ದಿಯಾಗಿರುವಂಥ ಸ್ವೀಟ್ ಕಾರ್ನ್ ಇದನ್ನೆಲ್ಲ ತಂದಿಟ್ಕೊಂಡು ಈ ಥರ ಬಿಡಿಸಿ ಇಟ್ಕೊಂಡಿರ್ತೀನಿ. ಸೊ ಬೇಕು ಅಂದಾಗ ಅದನ್ನು ಸ್ವಲ್ಪ ಬೇಯಿಸ್ಬಿಟ್ಟು ತಿನ್ನೋದು, ಅವನಿಗೂ ಕೂಡ ಬಾಕ್ಸ್ಗೆ ಹಾಕ್ಕೊಡೋದು, ಈ ಥರ ಮಾಡ್ತೀನಿ. ಇದು ಜಸ್ಟ್ ಒಂದು 3 ಡೇಸ್ ಮಾತ್ರ ನಾನು ಈ ಥರ ಮಾಡ್ಕೊಳ್ತೀನಿ. 3 ಡೇಸ್ಗಷ್ಟು ಅದಕ್ಕೆಲ್ಲ ಖಾಲಿ ಆಗಬೇಕು. ಈ ಥರ ನಾನು ಎಲ್ಲನೂ ಪ್ರಿಪೇರ್ ಮಾಡಿ ಎಲ್ಲನೂ ಎತ್ತಿಟ್ಕೊಂಡೆ. ತರಕಾರಿಗಳನ್ನೆಲ್ಲ ಸೋಸ್ಕೊಂಡು ಇನ್ನು ಅಲ್ಲಿಂದ ಸಂಜೆ ಪ್ರವೀಣವ್ರು ಇರಲಿಲ್ಲ, ಹೊರಗಡೆ ಹೋಗಿದ್ದರು. ಹಾಗಾಗಿ ನಾನೇ ಬೇಗನೆ ಫಾರ್ಮ್ ಹತ್ರ ಹೋಗಿ ಹಾಲೆಲ್ಲ ಕರೆದ್ಬಿಡೋಣ ಅಂತ ಹೇಳ್ಬಿಟ್ಟು ಕರಿಯೋದಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಕುಳ್ಳಿ ನಾವು ಬಂದಿದ್ದ ತಕ್ಷಣ ಫಸ್ಟ್ ಕರಿತಾಳೆ, ಬಂದು ಅವನನ್ನು ಬಿಡ್ರಿ ಅಂತ ಹೇಳ್ಬಿಟ್ಟು. ಹಾಗಾಗಿ ಅಪ್ಪನೇ ಹೋದ ಅವಳನ್ನ ಬಿಡೋದಕ್ಕೆ. ಬಿಟ್ಬಿಟ್ಟು ನಾನು ಸ್ವಲ್ಪ ಸಗಣಿ ಎಲ್ಲ ಮುಂದಕ್ಕೆ ಹಂಗೆ ತಳ್ತಾಯಿದ್ದೀನಿ. ತಳ್ಳಿಬಿಟ್ಟು ಇನ್ನು ಹಾಲು ಕರಿಯೋಣ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿಕೊಂಡೆ. ಯಾಕೆ ಇಷ್ಟು ದಿವಸ ವ್ಲಾಗ್ ಹಾಕಿಲ್ಲ, ಏನು ಚಿಂತೆ ಆಗಿತ್ತು ಅಂತ ಕೇಳ್ಬೋದು. ಕೆಲಸದ್ದೇನು ಪ್ರೆಷರ್ ಇಲ್ಲ, ಕೆಲಸ ಎಲ್ಲ ಆರಾಮಾಗಿ ನಡೀತಾ ಇದೆ. ಆ್ಯಂಡ್ ಮನೆಯದು ಏನೂ ಪ್ರೆಷರ್ ಇಲ್ಲ, ಆರಾಮಾಗಿದೆ. ಬಟ್ ಯಾವುದೋ ಒಂದು ವಿಷಯ ತುಂಬ ದಿವಸದಿಂದ ಅಂದರೆ ಒಂದು ರೀಸೆಂಟಾಗಿ ಒಂದು ವಾರದಿಂದ ನನಗೆ ಏನು ಮಾಡಬೇಕು ಅಂತಲೇ ತೋಚ್ತಾ ಇಲ್ಲ. ಯಾಕಿದು ನಮಗೆ ಆಯಿತು, ಅದು ಏನು ವಿಷಯ ಅಂತಲೂ ಅಪ್ಕಮಿಂಗ್ ವ್ಲಾಗ್ಸಲ್ಲಿ ನಾನು ನಿಮಗೆ ಶೇರ್ ಮಾಡ್ತೀನಿ. ಇವಾಗಲೇ ಶೇರ್ ಮಾಡೋಕ್ಕಾಗಲ್ಲ. ಅದೊಂದು ಸ್ವಲ್ಪ ಕ್ಲಾರಿಟಿ ಚೆನ್ನಾಗಿ ಬರಬೇಕು. ಆ ಕ್ಲಾರಿಟಿ ಬಂದು ಎಲ್ಲ ಇದು ಅಂತ ಅಂದಮೇಲೆ ನಾನು ಆ ವಿಷಯ ಜೊತೆ ಹಂಚ್ಕೊಳ್ತೀನಿ. ಅಂದರೆ ಅದು ಒಳ್ಳೆಯ ವಿಷಯನೇ, ಕೆಟ್ಟ ವಿಷಯ ಅಂತೂ ಅಲ್ಲ, ಗುಡ್ ನ್ಯೂಸೇ. ಅದನ್ನು ಕೂಡ ಒಳ್ಳೆಯ ವಿಷಯನೇ. ಸೊ ಇಷ್ಟು ದಿನ ಒಂದು ವಾರದಿಂದ ಅದ್ರ ಬಗ್ಗೆ ಯೋಚನೆ ಮಾಡಿ 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 ಏನು ಮಾಡೋದು, ಹೆಂಗೆ ಮಾಡೋದು, ಏನು ಮುಂದೆ, ಈ ಥರ ತುಂಬಾ ಚಿಂತೆ ಪಡ್ತಾ ಇದ್ದೆ. ಲಾಸ್ಟಿಗೆ ನನಗೇನು ಕ್ಲಾರಿಟಿ ಸಿಗಲೇ ಇಲ್ಲ. ಅಕ್ಕನ ಜೊತೆ ಮಾತಾಡಿದೆ. ಆಮೇಲೆ ಅವರೇ ಒಂದು
ಅರ್ಥ ಆಗೋ ಥರ ಹೇಳಿದ್ರು. ಓಕೆ ಹಿಂಗೆ ಅಂತ ಹೇಳ್ಬಿಟ್ಟು ಅರ್ಥ ಆಗೋ ಥರ ನನಗೆ ಹೇಳಿದ್ರು. ಚಿಂತೆ ಏನಕ್ಕೆ ಮಾಡ್ತೀಯಾ, ಚಿಂತೆ ಮಾಡಿ ಏನೂ ಲಾಭ ಇಲ್ಲ, ಎಲ್ಲ ನಮ್ಮ ಆರೋಗ್ಯನೇ ಹಾಳಾಗೋದು, ಬೇಡ ಚಿಂತೆ ಮಾಡಬೇಡ, ಆಗಿದ್ದಾಗಲಿ ಫ್ಲೋನಲ್ಲಿ ಹೋಗ್ತಾ ಇರಬೇಕಷ್ಟೇ, ಇವಾಗೆಲ್ಲ ಆರಾಮಾಗಿದೆ, ನೀನು ಅಂದ್ಕೊಂಡಿದ್ದು ಕೂಡ ನೀವು ಆಗ್ತಾ ಇರೋದು ಕೂಡ ಅಪ್ಕಮಿಂಗ್ ಏನು ಆಗ್ತಾ ಇದೆಯೋ ವಿಷಯ ಅದು ಕೂಡ ಎಲ್ಲ ನಾರ್ಮಲ್ ಆಗಿಬಿಡುತ್ತೆ, ನೀನೇನು ತಲೆ ಕೆಡಿಸ್ಕೋಬೇಡ ಅಂತೇಳಿ ಅವ್ರು ನನಗೆ ಧೈರ್ಯ ಕೊಟ್ಟರು. ಸರಿ ಓಕೆ ಅಂತ ಹೇಳ್ಬಿಟ್ಟು ನಾನು ಕೂಡ ಅದ್ರ ಬಗ್ಗೆ ಇವಾಗ ಚಿಂತೆ ಮಾಡ್ದಿರೇ ಏನಾಗುತ್ತೋ ಆಗಲಿ, ಏನೇನಾಗ್ಬಿಡುತ್ತೋ ಅದೆಲ್ಲ ಆಗಲಿ ನಮ್ಮ ಲೈಫಲ್ಲಿ ಅಂತ ಹೇಳ್ಬಿಟ್ಟು ನಾನು ಇವಾಗ ಒಪ್ಕೊಂಬಿಟ್ಟೆ ಆ ವಿಷಯನ. ಯಾಕಂದರೆ ಜೀರ್ಣಿಸ್ಕೊಳಕ್ಕೆ ಆಗ್ತಾ ಇರಲಿಲ್ಲ ಆ ವಿಷಯನ. ಹೆಂಗೆ ನಾನು ಅದನ್ನು ತಗೋಬೇಕು ಅಂತಲೇ ಗೊತ್ತಾಗ್ತಿರ್ಲಿಲ್ಲ, ತಗೋಬಾರ್ದಾ ಅಂತೆಲ್ಲ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ಕನ್ಫ್ಯೂಷನಲ್ಲಿದ್ದೆ ನಾನು. ಆ್ಯಂಡ್ ಒಂದು ವಾರದಿಂದ ನನಗೆ ಅದೇ ಓಡ್ತಾಯಿತ್ತು, ಏನು ಕೆಲಸನೂ ಮಾಡೋಕ್ಕಾಗಿಲ್ಲ ನನಗೆ ಕರೆಕ್ಟಾಗಿ. ಆ್ಯಂಡ್ ವ್ಲಾಗ್ಸ್ಗಳು ನಾನು ಮಾಡ್ಕೊಂಡಿದ್ದೆ ಜೋಶಾಗಿ, ಎಲ್ಲ ವ್ಲಾಗ್ಸ್ಗಳನ್ನ ಮಾಡ್ಕೊಳ್ತಾ ಇದ್ದೆ, ಬಟ್ ಕರೆಕ್ಟಾಗಿ ನಾನು ಏನಕ್ಕೆ ಮಾಡ್ಕೊಂಡಿದ್ನೋ ಆ ವಿಷಯವಾಗಿ ನಾನು ಹಾಕೋದಕ್ಕೆ ಆಗ್ತಾಯಿರಲಿಲ್ಲ. ಆ್ಯಂಡ್ ಅಲ್ಲಲ್ಲಿಗೆ ಸುಮ್ಮನಾಗ್ಬಿಡ್ತಾಯಿದ್ದೆ. ಸೊ ಫೈನಲಿ ಸ್ವಲ್ಪ ಅಕ್ಕನ ಹತ್ರ ಎಲ್ಲ ಡೀಟೇಲಾಗಿ ನಾನು ಕೂಡ ಮಾತಾಡಿದ್ಮೇಲೆ ಸ್ವಲ್ಪ ನನಗೂ ಕೂಡ ಸಮಾಧಾನ ಆಯಿತು. ಓಕೆ, ಈಗ ನಾವು ಚಿಂತೆ ಮಾಡಿ ಕೂತ್ಕೊಂಡು ಏನು ಲಾಭ ಇಲ್ಲ, ಆಗಿದ್ದೆಲ್ಲ ಆಗಲಿ, ಏನೇನಾಗುತ್ತೋ ಅದೆಲ್ಲ ಆಗಿಬಿಡ್ಲಿ, ನಾವು ಕೂಡ ನಮ್ಮ ಕೆಲಸ ಏನಿದೆ, ನಮ್ಮ ಕರ್ತವ್ಯ ಏನಿದೆ ಅದನ್ನು ಮಾಡ್ಕೊಂಡು ಹೋಗ್ತಾ ಇರೋಣ ಅಂತ ಹೇಳ್ಬಿಟ್ಟು ನಾನು ಕೂಡ ಫಿಕ್ಸ್ ಆಗಿಬಿಟ್ಟು ಇನ್ನು ಫುಲ್ಲು ಕಾನ್ಫಿಡೆನ್ಸ್ ಆಗಿ ಸ್ಟಾರ್ಟ್ ಮಾಡಿಕೊಂಡೆ ವ್ಲಾಗ್ನ. ಇನ್ನು ಅವತ್ತಿನ ಕೆಲಸ ಎಲ್ಲ ಆಲ್ಮೋಸ್ಟ್ ನಾನು ಮುಗಿಸಿದ್ದೆ. ಅಷ್ಟರೊಳಗೆ ಪ್ರವೀಣ್ ಅವ್ರು ಕೂಡ ಬಂದರು, ಇನ್ನು ಮಿಕ್ಕಿದ ಕೆಲಸನ ಅವ್ರು ಮಾಡಿಕೊಂಡ್ರು. ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ತಿರ್ಗಾ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಳಗಿನ ಜಾವನೇ ಬೇಗನೆ ಬರ್ತೀವಿ ಫಾರ್ಮ್ ಹತ್ರ. ಬಂದುಬಿಟ್ಟು ಇನ್ನು ಅವರು ಹಸು ಸಗಣಿ ಎಲ್ಲ ಎತ್ತೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾರೆ, ನಾನು ಹಸು ಹಾಲು ಕರೆಯೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಡಿವೈಡ್ ಮಾಡ್ಕೊಂಡಿರ್ತೀವಿ ಇಷ್ಟು ಕೆಲಸ ಅಂತ ಹೇಳ್ಬಿಟ್ಟು. ಅವರು ಯಾಕಂದರೆ ನನ್ನ ಕೈ ಜಾಸ್ತಿ ಏನೂ ಮಾಡಿಸಲ್ಲ. ಫಸ್ಟ್ ಎಲ್ಲ ಸಗಣಿ ಎಲ್ಲ ಎತ್ತಾಕ್ತಾಯಿದೆ, ಬಟ್ ಇವಾಗ ಅದೇನು ಮಾಡಲ್ಲ, ಅವರೇ ಎಲ್ಲನೂ ಎತ್ತಾಕ್ತಾರೆ. ಯಾಕಂದರೆ ಮನೇಲೂ ಮಾಡಿ ಇಲ್ಲೂ ಮಾಡಿ ಆ್ಯಂಡ್ ಅಪ್ಪುದು ಪ್ರತಿಯೊಂದು ತೊಗೋಬೇಕಾದ್ರೆ ನನಗೂ ಕಷ್ಟ ಆಗುತ್ತಲ್ವ. ಸೊ ಹಾಗಾಗಿ ಅವರೇ ಹೇಳಿದ್ರು ಈ ಥರ ಡಿವೈಡ್ ಮಾಡ್ಕೊಬಿಡೋಣ ಅಂತೇಳಿ. ಅವರು ನಾನು ಮಿಷಿನ್ ಹಾಲು ಏನಿರುತ್ತಲ್ಲ ಹಸುಗೆ ಮಿಷಿನ್ ಹಾಕೋದು ಅದನ್ನೆಲ್ಲ ನಾನು ಮಾಡ್ತೀನಿ, ಅವ್ರು ಸಗಣಿ ಎಲ್ಲ ಎತ್ತಾಕ್ಬಿಟ್ಟು ಬರ್ತಾರೆ. ಆಮೇಲೆ ಹಸುಗಳಿಗೆ ಅವರೇ ಮೇವು ಕೊಡ್ತಾರೆ. ಆಮೇಲೆ ನಾನು ಕರುಗಳಿಗೆ ಹಾಲನ್ನ ತೊಗೊಂಡೋಗಿ ನಾನು ಕರುಗಳಿಗೆಲ್ಲ ಹಾಲು ಕುಡಿಸ್ಬಿಟ್ಟು ಬರ್ತೀನಿ. ಸೊ ಇಷ್ಟೇ, ಜಾಸ್ತಿ ಕೆಲಸ ಏನೂ ಇರಲ್ಲ. ಬಟ್ ಆ ಕೆಲಸನೇ ನಮಗೊಂದು 2 ಅವರ್ ಆದರೂ ಹಿಡಿಯುತ್ತೆ. ಹಾಲೆಲ್ಲ ಕರೆದ ಮೇಲೆ ಅವರು ಕೂಡ ಬರಬೇಕು ತಿರ್ಗಾ. ಅದು ಏನು ನಾವು ಮುಸುರೆಲ್ಲ ಇಟ್ಟಿರ್ತೀವಲ್ಲ ಅದೆಲ್ಲ ತಿಂದಿರ್ತವೆ, ಅದನ್ನೆಲ್ಲ ಎತ್ತಿಟ್ಬಿಟ್ಟು ಅದನ್ನು ಕೂಡ ಕ್ಲೀನ್ ಮಾಡಿಬಿಟ್ಟು ಇನ್ನೊಂದು ಸತಿ ಅವು ಮೈಯೆಲ್ಲ ತೊಳೆದ್ಬಿಟ್ಟು ಹುಲ್ಲೆಲ್ಲ ಹಾಕ್ಬಿಟ್ಟು ತಿರ್ಗಾ ಅವ್ರು ಮನೆಗೆ ಬರ್ತಾರೆ. ಅದಷ್ಟು ಮಾಡೋ ಅಷ್ಟೊತ್ತಿಗೆ ಒಂದು 10:30 11 ಗಂಟೆ ಆಗುತ್ತೆ. ಸೊ ಇಷ್ಟು ಕೆಲಸ ಮಿನಿಮಮ್ ಅಂದರೆ ಬೆಳಗ್ಗೆ ನಾವು 5-5:30 ಎದ್ರೂ ಇಷ್ಟು ಕೆಲಸ ಇರುತ್ತೆ ಮೇಯ್ನಾಗಿ. ಇನ್ನು ಮಧ್ಯಾಹ್ನ ಫುಲ್ ಆರಾಮಾಗಿರ್ಬೋದು. ನಾವೇನಿವಾಗ ಹಸುಗಳನ್ನೇನು ಈಚೆ ಬಿಡೋದಿಲ್ಲ, ಯಾಕಂದರೆ ಅವಕ್ಕೆ ಇವಾಗ ಮೇವನ್ನ ನಾವೇನೇ ಸೈಲೇಜ್ ಎಲ್ಲ ಮಾಡಿಕೊಂಡು ಕೊಡ್ತಾಯಿದ್ದೀವಿ. ಯಾಕಂದರೆ ಈಚೆಗಡೆ ಮೇವೇ ಇಲ್ಲ, ಕರೆಕ್ಟಾಗಿ ಮಳೆ ಆಗಿಲ್ಲ ಆ್ಯಂಡ್ ಹುಲ್ಲು ಕೂಡ ಬೆಳೆದಿಲ್ಲ, ಎಲ್ಲ ಒಣಗೋಗಿದೆ. ಪಾಪ ಅವನು ಏನು ಮೇಯ್ತವೆ ಅಲ್ವಾ, ಅವಕ್ಕೂ ಏನೂ ಸಿಗಲ್ಲ, ಸುಮ್ಮನೆ ಕಾಲು ನೋವಿಸ್ಕೊಂಡು ಬರ್ತವೆ, ಅಲ್ಲಿಂದ ಇಲ್ಲಿ ಹೋಗಿ ಉಸಿರೆಳ್ಕೊಂಡು. ಹಾಲು ಕಮ್ಮಿ ಆಗೋಗಿತ್ತು ಅಂತ ಹೇಳಿದ್ನಲ್ಲ, ಸೊ ಹಾಗಾಗಿ ಇದೇ ಪ್ರಾಬ್ಲಮ್ಗೆ ನಾವು ಈಚೆ ಕಟ್ಟಾಕೋದನ್ನ ಬಿಟ್ಬಿಟ್ಟು ಒಳಗೆ ಕಟ್ಟಾಕ್ತಾಯಿದ್ದೀವಿ. ಇನ್ನು ಹಸು ಕೆಲಸ ಎಲ್ಲ 7 ಗಂಟೆ ಅಷ್ಟೊತ್ತಿಗೆಲ್ಲ ಮುಗಿಸಿ ಮನೆಗೆ ಬಂದು ಇವತ್ತು ಅಪ್ಪುಗೆ ಅಂತ ಹೇಳ್ಬಿಟ್ಟು ಮಶ್ರೂಮ್ ಬಿರಿಯಾನಿ ಮಾಡಿದ್ದೆ. ಅವನಿಗೆ ಬಾಕ್ಸ್ಗೆಲ್ಲ ಹಾಕ್ಕೊಟ್ಬಿಟ್ಟು ಇನ್ನು ಅವನು ಕೂಡ ಸ್ಕೂಲಿಗೆ ಬಿಡೋಣ ಅಂತ ಹೇಳ್ಬಿಟ್ಟು ಅದನ್ನು ರೆಡಿ ಮಾಡಿಕೊಂಡೆ. ಹಾಗೆ ಸ್ವಲ್ಪ ಕೆನೆ ಎಲ್ಲ ತೆಗೆದಿಟ್ಟಿದ್ದೆ. ನಮ್ಮ ಮಂಗಳೂರು ಬುಡ್ಡಿ ಇದೆಯಲ್ಲ ಆ ಹಸುದು ಕೆನೆ ಇದು, ತೆಗೆದುಬಿಟ್ರೆ ಒಂದಿಷ್ಟು ಬೆಣ್ಣೆ ಬರುತ್ತೆ. ತುಂಬ ಜಾಸ್ತಿ ಏನಿಲ್ಲ, ಒಂದು ಅಟ್ಲೀಸ್ಟ್ ಒಂದು 250 ಗ್ರಾಮ್ಸ್ ಅಷ್ಟು ಬರುತ್ತೆ. ಅದನ್ನು ತೆಗೆದಿಡ್ತೀನಿ. ಅಪ್ಪುಗೆ ಆದಷ್ಟು ಬೆಣ್ಣೆ ಇದನ್ನೆಲ್ಲ ಕೊಡ್ತೀನಿ ನಾನು, ಅವನು ಊಟದ ಜೊತೆಗೆಲ್ಲನೂ ಹಾಕ್ಕೊಡ್ತೀನಿ. ತುಂಬ ಇಷ್ಟಪಟ್ಟು ತಿಂತಾನೆ. ಕೆಲವು ಸತಿ ಬೆಣ್ಣೆ ಜಾಸ್ತಿ ಮಾಡಿಕೊಂಡು ತುಪ್ಪ ಮಾಡಿ ಇಟ್ಕೊತೀನಿ. ಈ ಥರದಕ್ಕೆಲ್ಲ ನನಗೆ ಅದು ಉಪಯೋಗ ಬರುತ್ತೆ. ಇನ್ನು ಅಪ್ಪನೂ ಕೂಡ ಅವತ್ತು ಸ್ಕೂಲಿಗೆ ಬಿಟ್ಬಿಟ್ಟು ಇನ್ನು ನಾನು ಕೂಡ ವಾಪಸ್ ಮನೆಗೆ ಬಂದು ರೆಡಿಯಾಗಿ, ನಮಗೆ ಮನೇಲಿ ಸೊಸೈಟಿ ಅಕ್ಕಿಯೆಲ್ಲ ಖಾಲಿ ಆಗಿಬಿಟ್ಟಿತ್ತು. ಸರಿ ಆಯಿತು, ಅಕ್ಕ ಮನೆ ಹತ್ರ ಹೋಗಿ ತೊಗೊಂಬರೋಣ ಅಂತ ಹೇಳ್ಬಿಟ್ಟು ಹೋಗಿದ್ವಿ. ಅವ್ರಿಗೆ ಅಲ್ಲೆಲ್ಲ ಸಿಗುತ್ತೆ, ಅವ್ರು ತೆಗೆದಿಟ್ಕೊಂಡಿದ್ರು. ನಮಗಿಲ್ಲಿ ಸಿಗುತ್ತೆ ಬಟ್ ಅಷ್ಟೊಂದು ಕರೆಕ್ಟಾಗಿ ಸಿಗಲ್ಲ. ಹೋಗಿ ತೊಗೊಂಡು ಬಂದ್ವಿ. ಅಕ್ಕಿ ಎಲ್ಲ ತೊಗೊಂಡು ಅವನು ಕೂಡ ಕರ್ಕೊಂಡ್ಬಂದ್ವಿ ಅಪ್ಪುನ. ನೋಡಿ ಊಟ ಮಾಡಿ ಹೋಗಿ ಅಲ್ಲಿ ನೆರಳಲ್ಲಿ ಐತೆ, ನಾನು ಆಟ ಆಡ್ತೀನಿ ಅಂತೇಳಿ ಆಟ ಆಡ್ತಾವನೆ ಬಿಸಿಲಲ್ಲಿ. ಏನು ಮಾಡ್ತಾ ಇರೋದು ಅಲ್ಲಿ? ಎಷ್ಟು ಬಿಸಿಲಿದೆ ನೋಡು, ಎಷ್ಟು ಬಿಸಿಲೈತೆ. ಅಲ್ಲಿ ನೆರಳೈತೆ ಅಂದ್ಕೊಂಡು ಹೋಗಿ ಅಲ್ಲಿ ಆಟ ಆಡ್ತಾ ಇರೋದು ಮಣ್ಣು. ಇಲ್ಲಿ ಬಿಸಿಲೈತೆ, ಅಲ್ಲಿ ಬಿಸಿಲಿಲ್ಲ. ಸೊ ಅಲ್ಲಿ ಆಡ್ತಾವನೆ. ನಾನಿವಾಗ ಕೆಲಸ ಮಾಡಬೇಕು. ಹಾಗೆ ಅಕ್ಕಿನೂ ಕೂಡ ತೊಗೊಂಡು ಬಂದಿದ್ದೀವಿ.
ಅಕ್ಕಿ ಮಾಡ್ಕೋಬೇಕು. ಇವಾಗಲೇ ಮಾಡಿ ಬಾಕ್ಸ್ಗೆ ಹಾಕ್ಕೊಂಡ್ಬಿಡ್ತೀನಿ, ಯಾಕಂದರೆ ಸ್ವಲ್ಪ ಟೈಮ್ ಇದೆ ಆರಾಮಾಗಿ ಫಾರ್ಮ್ ಹತ್ರ ಎಲ್ಲ ಹೋಗೋದಕ್ಕೆ ಇನ್ನೂ ಟೈಮ್ ಇದೆ, ಅದಕ್ಕೋಸ್ಕರ. ಈಗ ಶಾಪ್ ಹತ್ರ ಬಂದೆ, ಸ್ವಲ್ಪ ಪಾತ್ರೆ ಎಲ್ಲ ಇತ್ತು, ಅದನ್ನೆಲ್ಲ ತೊಳೆದ್ಬಿಟ್ಟು ಅಪ್ಪದು ಯೂನಿಫಾರ್ಮ್ ಎಲ್ಲ ಒಗ್ದಾಕಬೇಕಾಗಿತ್ತು. ನಾನು ಒಗ್ದಿರಲಿಲ್ಲ. ಇವತ್ತು ವೆಡ್ನೆಸ್ಡೇ ಅಲ್ವಾ, ಸೊ ಅವನು ವೈಟ್ ಹಾಕ್ಕೊಂಡು ಹೋಗಿದ್ದ. ಹಾಗಾಗಿ ನಾಳೆಗೆಲ್ಲ ಅವ್ನು ಹಾಕ್ಕೊಂಡು ಹೋಗ್ಬೇಕು ಅಂತೇಳಿ ಎಲ್ಲ ಒಗೆದು ಶೂ ಎಲ್ಲ ಹಾರಾಕ್ಬಿಟ್ಟು ಬಂದೆ. ಹಾಗೆ ಇವಾಗ ವಾಷಿಂಗ್ ಮಿಷಿನ್ ನಾವು ತೊಗೊಂಡು ಬಂದಿದ್ವಲ್ಲ, ಇದನ್ನು ಶಾಪಲ್ಲೇ ನಾವು ಇಡಿಸ್ತಾ ಇದ್ದೀವಿ. ಈ ಕಡೆ ಕಾರ್ನರ್ಗೆ ನಮ್ಮದು ನೀರಿನ ಪೈಪ್ ಇದೆಯಲ್ಲ, ಅಲ್ಲಿಗೆ ಇಡಿಸ್ತಾ ಇದ್ದೀವಿ. ಒಳಗೆ ಇಡ್ಸೋಕ್ಕಾಗಲ್ಲ, ಯಾಕಂದರೆ ಒಳಗೆ ಸ್ವಲ್ಪ ಇಕ್ಕಟ್ಟಾಗ್ಬಿಡುತ್ತೆ. ನಾವು ಬಸ್ಸಿ ಮನೆ ಮಾಡಿಸಿದ್ವಲ್ಲ ಪಾತ್ರೆ ಎಲ್ಲ ತೊಳೆಯೋದಕ್ಕೆ, ಅಲ್ಲಿ ಪಕ್ಕದಲ್ಲಿ ಸ್ವಿಚ್ ಇದೆ, ಬಟ್ ಅಲ್ಲಿ ಇಟ್ಬಿಟ್ರೆ ಫುಲ್ಲಿ ಇಕ್ಕಟ್ಟಾಗ್ಬಿಡುತ್ತೆ. ನಾವು ಅಲ್ಲಿ ಪಾತ್ರೆ ತೊಳೆಯೋಕ್ಕೆ ಇದಕ್ಕೆಲ್ಲ ಆಗಲ್ಲ, ಸ್ನಾನ ಮಾಡೋದಕ್ಕೆಲ್ಲ ತುಂಬ ಇದಾಗುತ್ತೆ, ಇಕ್ಕಟ್ಟಾಗುತ್ತೆ. ಹಾಗಾಗಿ ಹೆಂಗೋ ವಾರಕ್ಕೆ ಒಂದು ಸತಿ ಆ ಥರ ಅಲ್ವಾ ನಾವು ವಾಷಿಂಗ್ ಮಿಷಿನ್ ಯೂಸ್ ಮಾಡೋದು ಬಟ್ಟೆ ಎಲ್ಲ ಹಾಕೋದಕ್ಕೆ. ಸೊ ಶಾಪಲ್ಲೇ ಇಟ್ಬಿಡ್ಲಿ, ಒಂದು ಕಡೆ ಸೈಡಲ್ಲಿ ಇರುತ್ತೆ ಈ ಕಾರ್ನರಲ್ಲಿ. ನಾನು ಸ್ವಲ್ಪ ಐಟಮ್ಸ್ಗಳನ್ನೆಲ್ಲ ಇಟ್ಬಿಟ್ಟಿದ್ದೆ ಅಲ್ಲಿ. ಹಾಗಾಗಿ ಇವಾಗೆಲ್ಲ ಕ್ಲೀನ್ ಮಾಡಿಬಿಟ್ಟು, ಆ್ಯಂಡ್ ಹಾಗೆ ಶಾಪ್ ಕೂಡ ಕ್ಲೀನ್ ಮಾಡಬೇಕಾಗಿತ್ತು, ತುಂಬ ದಿವಸ ಆಗಿಬಿಟ್ಟಿತ್ತು, ಫುಲ್ ಮೆಸ್ಸಿ ಆಗಿಬಿಟ್ಟಿದೆ. ಹಾಗಾಗಿ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಇವತ್ತು ಈ ವಾಷಿಂಗ್ ಮಿಷಿನ್ನೆಲ್ಲ ಫಿಟ್ ಮಾಡೋಕ್ಕೆ ಬರ್ತಾರೆ. ಇನ್ನೂ ನಾವು ಓಪನ್ ಮಾಡಿಲ್ಲ, ಬಂದಿದೆ. ಸೊ ನಾವು ಓಪನ್ ಏನೂ ಮಾಡಿಲ್ಲ, ಅವರೇ ಬಂದು ಓಪನ್ ಮಾಡಿ ಅದನ್ನು ಯಾವ ಥರ ಎಲ್ಲ ಹಾಕಬೇಕು ಅಂತ ಹೇಳ್ತಾರಂತೆ. ಸೊ ಇವಾಗ ಕಾಲ್ ಮಾಡಿದ್ರು, ಬರ್ತಾಯಿದ್ದೀವಿ ಅಂತ ಹೇಳ್ಬಿಟ್ಟು. ಇನ್ನೊಂದು ಅವರ್ ಬರ್ತಾರೆ. ಅಷ್ಟೊತ್ತೊಳಗೆ ನಾನು ಸ್ವಲ್ಪ ಈ ಕಡೆ ಎಲ್ಲ ಕ್ಲೀನ್ ಮಾಡಿ ಇಟ್ಟರೆ ಅವರು ತೆಗೆದು ಅಲ್ಲಿ ಫಿಕ್ಸ್ ಮಾಡೋಕ್ಕೆಲ್ಲ ನಮಗೆ ಹೇಳ್ಕೊಡ್ತಾರೆ, ಯಾವ ಥರ ಅದನ್ನು ಯೂಸ್ ಮಾಡಬೇಕು, ನೀರ್ದು ಪ್ರತಿಯೊಂದು. ಯಾಕಂದರೆ ಫಸ್ಟ್ ಟೈಮು ನಾವು ಈ ಥರ ಯೂಸ್ ಮಾಡ್ತಾ ಇರೋದು. ಅಕ್ಕ ಮನೇಲಿದೆ, ಸೊ ಅವ್ರು ಯೂಸ್ ಮಾಡ್ತಾ ಇರ್ತಾರೆ. ಅವಾಗವಾಗ ನಾನು ಏನಾದರೂ ಹೋದಾಗ ನಾನು ಕೂಡ ಹಾಕ್ತೀನಿ, ಅದಕ್ಕೆ ಹೇಳ್ಕೊಟ್ಟಾಗ ಹಾಕ್ತೀನಿ. ಬಟ್ ನಾವು ಮನೆಗೆ ತಂದಿರೋದು ಫಸ್ಟ್ ಟೈಮ್ ಅಲ್ವಾ, ಸೊ ಯೂಸ್ ಮಾಡೋಕ್ಕೆಲ್ಲ ಅಷ್ಟು ನಮಗೂ ಕೂಡ ಗೊತ್ತಿಲ್ಲ. ಸೊ ಬರ್ತಾರೆ, ಯಾವ ಥರ ಫಿಟ್ ಮಾಡೋದು ಏನು ಎತ್ತ ಅಂತೆಲ್ಲ ಹೇಳ್ಬಿಟ್ಟು ಅವರೇ ಫಿಟ್ ಮಾಡ್ತಾರೆ. ಕೊಳೆಯೆಲ್ಲ ಇಲ್ಲೇ ಇದೆ, ಸೊ ಹಾಗಾಗಿ ಇಲ್ಲೇ ಫಿಟ್ ಮಾಡಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿಕೊಂಡು. ಯಾಕೋ ಈ ಕಾರ್ನರ್ ಫುಲ್ ಏನಾಗ್ತಾಯಿತ್ತು ಅಂದರೆ ಸುಮ್ಮನೆ ಆಗೈತೆ, ಅದು ಏನಾದರೂ ತೊಗೊಂಡೋಗಿ ವೇಸ್ಟಿದು ಅದು ಇದು ಎಲ್ಲ ನಾನು ಬಾಕ್ಸು ಮೀಶೋದು ಅದು ಇದೆಲ್ಲ ಇಲ್ಲಿ ಬಿಟ್ಬಿಟ್ಟಿದೆ. ಹಾಗಾಗಿ ಎಲ್ಲ ತೆಗೆಸ್ಬಿಟ್ಟು ವಾಷಿಂಗ್ ಮಿಷಿನ್ ಇಟ್ಸ್ಬಿಟ್ರೆ ಅದು ನೀಟಾಗಿ ಕಾರ್ನರಲ್ಲಿ ಇರುತ್ತೆ. ಇಲ್ಲಿ ಏನಾದರೂ ಕ್ಲೈಂಟ್ಸ್ ಬಂದರೆ ಇಷ್ಟು ನಮ್ಮದು ಜಾಗ ಏನಿದೆ ಇಷ್ಟರಲ್ಲಿ ನಾವು ಮ್ಯಾನೇಜ್ ಮಾಡ್ಕೊಬೋದು ಅಂತ ಹೇಳ್ಬಿಟ್ಟು ಇವಾಗ ಕ್ಲೀನ್ ಮಾಡ್ತಾಯಿದ್ದೀನಿ. ಬನ್ನಿ. ಇನ್ನು ನಾವು ವಾಷಿಂಗ್ ಮಿಷಿನ್ ತೊಗೊಂಡಿರೋ ಬ್ರ್ಯಾಂಡ್ ಬಂದು ಎಲ್ ಜಿ 12 kgs ನಾವು ಇವಾಗ ತೊಗೊಂಡಿರೋದು. ಅವರು ಕೂಡ ನಾನು ಅವತ್ತು ಅಕ್ಕಿ ಎಲ್ಲ ತೊಗೊಂಡು ಬಂದ್ವಲ್ಲ, ಅವತ್ತು ಸಂಜೆನೇ ತೊಗೊಂಬಂದು ಕೊಟ್ಟರು. ಸೊ ನಾನು ಒಂದೇ ಸತಿ ಒಳಗೆ ಇಡಿಸ್ಬಿಟ್ಟೆ ಶಾಪ್ ಒಳಗೇ, ಯಾಕಂದರೆ ಸುಮ್ಮನೆ ನಾವು ಮನೆ ಒಳಗೆ ಇಡೋದು ತಿರ್ಗಾ ಅದನ್ನ ಎತ್ತಕ್ಕೆ ಹೋಗೋದು ಇನ್ನೇನೋ ಆಗೋದೆಲ್ಲ ಬೇಡ ಅಂದ್ಬಿಟ್ಟು ಶಾಪ್ ಒಳಗೆ ಇಡಿಸ್ಬಿಟ್ಟು, ಇನ್ನು ಅವ್ರು ಬರೋ ಅಷ್ಟೊತ್ತಿಗೆ ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೆ. ನಾನು ಹೆಂಗೋ ಮಾಡ್ತಾಯಿದ್ದೀನಿ, ಎಲ್ಲ ಒಂದೇ ಸತಿ ಕ್ಲೀನ್ ಮಾಡಿಬಿಟ್ರೆ ನಮಗೆ ಸ್ಪೇಸ್ ಕೂಡ ಸಿಗುತ್ತೆ ವಾಷಿಂಗ್ ಮಿಷಿನ್ ಎಲ್ಲ ಇಡೋದಕ್ಕೆ ಅಂತ ಹೇಳ್ಬಿಟ್ಟು ಇವತ್ತೆಲ್ಲ ಶಾಪ್ನ ಡೀಪ್ ಕ್ಲೀನ್ ಮಾಡಿಕೊಂಡೆ. ಇನ್ನು ಆಷಾಢ ಅಲ್ವಾ, ಸೊ ಆರ್ಡರ್ ಏನೂ ಇಲ್ಲ, ಇನ್ನೆಲ್ಲ ಅಪ್ಕಮಿಂಗ್ ನೆಕ್ಸ್ಟ್ ಇದರಲ್ಲಿ ಮಾತ್ರ ನಮಗೆ ಆರ್ಡರ್ಸ್ಗಳು ಬರುತ್ತೆ. ಆಷಾಢ ಆಗಿರೋದ್ರಿಂದ ಯಾರೂ ಜಾಸ್ತಿ ಶಾಪ್ಗೂ ಕೂಡ ಬರೋಲ್ಲ, ಎಲ್ಲ ಒಂದೊಂದು ಸತಿ ಐಬ್ರೋಗೆ ಈ ಥರದಕ್ಕೆಲ್ಲ ಬರ್ತಾರೆ. ಹಾಗಾಗಿ ಸರಿ ಓಕೆ, ಇನ್ನು ಶಾಪ್ ಕೂಡ ಅವಾಗವಾಗ ಜಾಸ್ತಿ ತೆಗಿಯೋಕ್ಕಾಗಲ್ಲ, ಒಂದು ಸತಿ ಎಲ್ಲ ಡೀಪ್ ಕ್ಲೀನ್ ಮಾಡೋಣ ಅಂತ ಎಲ್ಲನೂ ಕ್ಲೀನ್ ಮಾಡಿದೆ, ನೆಲೆ ಎಲ್ಲ ಒರೆಸಿದ್ದೀನಿ. ಇದನ್ನು ವಾಷಿಂಗ್ ಮಿಷಿನ್ನ ಈ ಕಾರ್ನರ್ಗೆ ಎಕ್ಸೋಕ್ಕೆ ನಾವು ಮಾಡ್ತಾ ಇರೋದು. ಸೊ ಇದಿಲ್ಲಿದೆ, ಇನ್ನು ಮಿಕ್ಕಿದ್ದೆಲ್ಲ ನೀಟಾಗಿ ಅರೇಂಜ್ ಮಾಡಿದ್ದೀನಿ. ಅದೆರಡು ಜ್ಯುವೆಲ್ರಿ ಹಾಕಬೇಕು, ನಾನು ಹಾಕಿಲ್ಲ, ಬಾಕ್ಸಲ್ಲಿ ಹಂಗೆ ಇದೆ. ಆ್ಯಂಡ್ ಎಲ್ಲನೂ ಎತ್ತಿಟ್ಟಿದ್ದೀನಿ. ಇದು ಚೇಂಜ್ ಮಾಡಬೇಕು, ಎಲ್ಲ ಬೆಂಡ್ ಆಗಿಬಿಟ್ಟಿದೆ. ಇದು ಜ್ಯುವೆಲ್ರಿ ಎಲ್ಲ ಇಟ್ಟಿದ್ನಲ್ಲ, ಸೊ ತೂಕಕ್ಕೆ ಇದು ಫುಲ್ ಬೆಂಡ್ ಆಗಿಬಿಟ್ಟಿದೆ. ಯಾವಾಗ ಇದಾಗುತ್ತೆ ಗೊತ್ತಿಲ್ಲ. ಸೊ ಇವತ್ತು ನೋಡಿಬಿಟ್ಟು ಅದಕ್ಕೊಂದು ಬುಕ್ ಮಾಡಬೇಕು, ಚೆನ್ನಾಗಿರೋದೊಂದು. ಸೊ ಫೈನಲಿ ಎಲ್ಲನೂ ಕ್ಲೀನ್ ಆಯಿತು, ಡಸ್ಟ್ ಎಲ್ಲನೂ ಕ್ಲೀನ್ ಮಾಡಿದೆ, ನೆಲೆಲ್ಲ ಒರೆಸಿದ್ದೀನಿ. ಇನ್ನು ನಾರ್ಮಲ್ ನಂದು ಮೇಕಪ್ದು ಏನಿದೆ ಅದು ಬ್ಯಾಗ್ಸ್ ಎಲ್ಲ ಇಲ್ಲೇ ಇಟ್ಟಿದ್ದೀನಿ. ಈ ಕಡೆಗೆ ವಾಷಿಂಗ್ ಮಿಷಿನ್ ಬರುತ್ತೆ, ಸೊ ಅವರು ಬಂದ ಮೇಲೆ ಅದೆಲ್ಲ ಓಪನ್ ಮಾಡಿ ಯಾವ ಥರ ಅವರು ಸೆಟ್ ಮಾಡ್ತಾರೆ ಅನ್ನೋದನ್ನ ತೋರಿಸ್ತೀನಿ. ಇನ್ನು ವಾಷಿಂಗ್ ಮಿಷಿನ್ಗೆ ಫಿಟ್ ಮಾಡೋಕ್ಕೆ ಅವರು ಕಂಪ್ನಿ ಕಡೆಯಿಂದನೇ ಕಳಿಸಿದ್ರು ಸರ್ವಿಸ್ ಅವ್ರನ್ನ. ಅವರು ಕೂಡ ಬಂದು ಎಲ್ಲ ಓಪನ್ ಮಾಡಿ ಎಲ್ಲನೂ ಫಿಟ್ ಮಾಡಿ ನೀರಿನ ಕಲೆಕ್ಷನ್ ಎಲ್ಲ ಅವರೇ ಎಲ್ಲ ಕೊಟ್ಬಿಟ್ರು, ಯಾವುದು ಸ್ವಿಚ್ ಆಗುತ್ತೆ ಎಲ್ಲನೂ ನೋಡಿ ಎಲ್ಲ ಅವರೇ ಕೊಟ್ಬಿಟ್ರು. ಸೊ ಈ ಥರ ಯೂಸ್ ಮಾಡಿ ಅಂತಲೂ ಹೇಳಿದ್ರು, ಹೆಂಗೆ ಯೂಸ್ ಮಾಡಬೇಕು ಯಾವ ಥರ ಅಂತ ಎಲ್ಲ ಪ್ರತಿಯೊಂದು ಹೇಳಿದ್ರು. ಸೊ ನಾವು ಕೂಡ ಓಕೆ ಅಂತ ಹೇಳ್ಬಿಟ್ಟು, ಇನ್ನು ಟೈಮ್ ಬೇರೆ ಆಗೋಗಿತ್ತು ಅವ್ರು ಬರೋ ಅಷ್ಟೊತ್ತಿಗೆ, ಹಾಲೆಲ್ಲ ಕರಿಬೇಕಾಯಿತು. ಆಗ ಬೇಗ ಫಾರ್ಮ್ ಹತ್ರ ಬಂದ್ವಿ. ಕರೆಂಟ್ ಹೋಗೈತೆ, ಅವರು ಕೈಯಲ್ಲಿ ಹಾಲು ಕರಿತಾ ಅವರೇ, ನಾವು ಪುಟ್ಟಿಂಗ್ ಕರ್ಕೊಬರೋಣ ಅಂತ ಹೇಳ್ಬಿಟ್ಟು ಬಂದ್ವಿ ಈ ಕಡೆ. ನಡಿಯ ಸೀದಾ ಅವ್ರ ಅಮ್ಮನ ಹತ್ರ ಕೊಡೋತಾಳೆ.
ಇನ್ನು ಇವರಿಬ್ಬರು ಫೈಟ್ ನೀವು ನೋಡಬೇಕು. ಅವಳಿಗೆ ಇವನೇ ಗುದಿಯೋದನ್ನೇ ಹೇಳ್ಕೊಡ್ತಾ ಇದ್ದಾನೆ ಅಪ್ಪು. ಅವಳಿಗೆ ಇನ್ನೂ ಗುದಿಯೋಕ್ಕೆ ಬರಲ್ಲ ಪುಟ್ಟಿಗೆ. ಅವನು ಹೋಗಿ ಹಿಂಗೆ ಅಂತಾನಲ್ಲ, ಸೊ ಅವಳಿಗೊಂಥರ ಗಾಬರಿ ಆಗುತ್ತೆ, ತಲೆ ಹಿಂಗೆ ಅಂತಾಳೆ. ಸೊ ಅವಳು ಏನೇ ಅಂದರೂ ಮೂಸು ನೋಡೋಕ್ಕೆ ಅವನ ಹತ್ರ ಹೋದಾಗ ಅದು ಮೂತಿ ಹಿಂಗೆ ಅನ್ನತ್ತೆ. ಅವ್ನು ಎದ್ರುಕೊಂಡು ಬರ್ತಾಯಿದ್ದ. ಇರು ನೋಡೋಣ ಏನು ಮಾಡ್ತಾಳೆ ಇರು ಅಂತಂದರೆ ಅವನೇ ನೋಡಿ ಗುದಿಯೋಕ್ಕೆಲ್ಲ ಹೋಗ್ತಾ ಇದ್ದಾನೆ. ಸೊ ಇವರಿಬ್ಬರು ಒಳ್ಳೆ ಮಜಾ ಮಾಡ್ತಾರೆ. ಫಾರ್ಮ್ ಹತ್ರ ಏನಾದರೂ ಬಂದಾಗ ಅಪ್ಪು ಮತ್ತು ಪುಟ್ಟಿ ಇಬ್ಬರೂ ಸಿಕ್ಕಾಪಟ್ಟೆ ಚೆನ್ನಾಗಿ ಆಟ ಆಡ್ತಾರೆ. ಇಬ್ಬರೂ ಬಿಟ್ಟಿರ್ತೀವಲ್ಲ, ಆರಾಮಾಗಿರ್ತಾರೆ, ಅವ್ರದ್ದೇನು ಟೆನ್ಷನ್ನೇ ಇಲ್ಲ. ಇನ್ನು ತಿರ್ಗಾ ಕರುಗಳಿಗೆಲ್ಲ ಹಾಲು ಕುಡಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಪುಟ್ಟಿನೂ ಕರ್ಕೊಂಡು ಇನ್ನು ಬಂದು ಅವ್ರಿಗೂ ಕೂಡ ಎಲ್ಲ ಹಾಲು ಕುಡಿಸ್ಬಿಟ್ಟು ಇನ್ನು ಮನೆಗೆ ಬಂದೆ. ಇನ್ನು ಮನೆಗೆ ಬಂದುಬಿಟ್ಟು ಅಡುಗೆ ಮಾಡೋದಿತ್ತು. ಸೊ ಸಿಂಪಲಾಗಿ ಏನಾದರೂ ನೈಟ್ಗೆ ಆಗೋ ಥರ ಮಾಡಿಬಿಡೋಣ ಅಂತೇಳಿ ಸೌತೆಕಾಯಿ ಅಕ್ಕಿ ರೊಟ್ಟಿ ಮಾಡ್ತೀನಿ. ನನಗಿಷ್ಟ, ತುಂಬಾ ಇಷ್ಟ. ಇವಾಗ ರೀಸೆಂಟಾಗಿ ನಾನು ಮಾಡಿ ಅದು ಟೇಸ್ಟ್ ಗೊತ್ತಾಗ್ಬಿಟ್ಟು ಇನ್ನು ಅವ್ರ ಅಪ್ಪನೇ ಅವನಿಗೆ ಹೋಮ್ವರ್ಕ್ ಬರೆಸ್ತಾಯಿದ್ರು. ಸರಿ ಆಯಿತು, ಬೇಗ ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ರೆಡಿ ಮಾಡಿ ನಿಮಗೂ ಕೂಡ ರೆಸಿಪಿ ಶೇರ್ ಮಾಡ್ತಾಯಿದ್ದೀನಿ. ತುಂಬ ಈಸಿ. ಒಂದು ಬೌಲ್ಗೆ ತುರಿದಿಟ್ಟಿರುವಂತಹ ಸೌತೆಕಾಯಿ ಮತ್ತು ಕ್ಯಾರೆಟು, ಅದ್ರ ಜೊತೆಗೆ ಸಣ್ಣದಾಗಿ ಚಾಪ್ ಮಾಡಿಟ್ಟಿರುವಂಥ ಈರುಳ್ಳಿನ ಹಾಕಿ, ಅದ್ರ ಜೊತೆಗೆ ನೀವೇನೋ ಸಬ್ಬಸಿಗೆ ಸೊಪ್ಪು ಇಲ್ಲಾಂದರೆ ಸೊಪ್ಪುಗಳೇನಾದರೂ ಇದ್ರೂ ಕೂಡ ಹಾಕ್ಕೋಬೋದು. ನಾನು ಸಬ್ಬಸಿಗೆ ಸೊಪ್ಪು ಹಾಕ್ಕೊಂಡಿದ್ದೀನಿ, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಅದ್ರ ಜೊತೆ ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ. ಮಕ್ಕಳೇನೋ ತಿಂತಾರೆ ಅಂದರೆ ಸ್ಕಿಪ್ ಮಾಡಿ, ನಾನು ಅಪ್ಪುಗೆ ನಾನೇ ತಿನ್ನಿಸೋದ್ರಿಂದ ನಾನು ಹಾಕ್ಕೊಂಡಿದ್ದೀನಿ. ಇನ್ನು ಅದಕ್ಕೆ 1/4 ಕಪ್ಪಷ್ಟು ರವೆ, ಇನ್ನು 2 ಕಪ್ಪಷ್ಟು ಅಕ್ಕಿ ಹಿಟ್ಟು, ಕೊನೆಗೆ ಸ್ವಲ್ಪ ಜೀರಿಗೆ ಇರುತ್ತಲ್ಲ ಅದನ್ನು ಹಾಕ್ಕೊಂಡು ನೀಟಾಗಿ ಫಸ್ಟ್ ಹಾಗೆ ಮಿಕ್ಸ್ ಮಾಡ್ಕೋಬೇಕು. ಅದೆಲ್ಲ ಸ್ವಲ್ಪ ನೀರೆಲ್ಲ ಇಂಬ್ರಿ ಚೆನ್ನಾಗಾದ್ಮೇಲೆ ಅದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನೀರು ಹಾಕ್ಕೊಂಡು ಚೆನ್ನಾಗಿ ಒಂಥರ ಏನಾದರೂ ಫುಲ್ಲು ಸಾಫ್ಟ್ಗೂ ಇರಬಾರ್ದು, ತುಂಬ ಗಟ್ಟಿಗೂ ಇರಬಾರ್ದು. ಆ ಥರ ನೀವು ಕಲಿಸ್ಕೊಂಡು ಬಟರ್ ಪೇಪರ್ ಮೇಲೆ ಎಣ್ಣೆ ಹಾಕ್ಕೊಂಡು ಈ ಥರ ಕೈಯಲ್ಲೇ ತಟ್ಕೊಂಡ್ರೆ ಎಷ್ಟು ಚೆನ್ನಾಗಿರೋ ಥರ ಸಾಫ್ಟಾಗಿ ಟೇಸ್ಟಿಯಾಗಿ ಅಕ್ಕಿ ರೊಟ್ಟಿ ರೆಡಿ ಆಗುತ್ತೆ ಗೊತ್ತಾ. ಇಷ್ಟೇ ಇಂಗ್ರೀಡಿಯೆಂಟ್ಸು, ಜಾಸ್ತಿ ಏನಾಗಲ್ಲ. ನನಗೆ ಫಸ್ಟು ಅಕ್ಕಿ ರೊಟ್ಟಿ ಮಾಡೋಕ್ಕೆ ಭಯಪಡ್ತಾ ಇದ್ದೆ. ಅಯ್ಯೋ ಅದು ಕಿತ್ತೋಗುತ್ತೆ, ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಇದು ನಂಗೆ ತುಂಬಾ ಈಸಿ ಮೆಥಡ್ ಅಂತ ಅನ್ನಿಸ್ತು. ನೀವು ಬರೀ ಅಕ್ಕಿ ರೊಟ್ಟಿ ಮಾಡ್ತೀನಿ ಅಂದರೆ ಈ ಥರನೇ ಮಾಡ್ಬೋದು, ಸಖತ್ತಾಗಿರುತ್ತೆ, ಟ್ರೈ ಮಾಡಿ. ಇನ್ನು ನಾವು ಅವತ್ತು ಅಕ್ಕಿ ರೊಟ್ಟಿ ಎಲ್ಲ ಮಾಡಿ ಊಟ ಮಾಡಿ ನಾನು ನೆಕ್ಸ್ಟ್ ಡೇ ಡಿ-ಮಾರ್ಟಿಗೆ ಬಂದು ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು. ಶಾಪಿಂಗ್ ಎಲ್ಲ ಮಾಡಿಕೊಂಡು ತಿರ್ಗಾ ಮನೆಗೆ ಬಂದು ಫಸ್ಟು ವಾಶ್ಗೆ ನಾನು ವಾಷಿಂಗ್ ಮಿಷಿನ್ಗೆ ಬಟ್ಟೆನ ಹಾಕಿದ್ದೆ. ಯಾವ ಥರ ವಾಶ್ ಆಗುತ್ತೆ ನೋಡೋಣ ಅಂತ ಹೇಳ್ಬಿಟ್ಟು ಇವತ್ತು ಹಾಕಿದ್ದೀನಿ. ಬೆಳಗ್ಗೆನೇ ಎದ್ದು ಅಪ್ಪನ ಸ್ಕೂಲಿಗೆ ಕಳಿಸ್ಬಿಟ್ಟು ಡಿ-ಮಾರ್ಟ್ಗೆ ಹೋಗಿದ್ವಿ. ಅದೇ ನಾನು ವಾಷಿಂಗ್ ಮಿಷಿನನ್ನೆಲ್ಲ ಫಿಟ್ ಮಾಡಿಸಿದ್ರಲ್ಲ, ಸೊ ಅವರು ನೆನ್ನೆನೇ ಹಾಕ್ಬಿಡಿ ವಾಶ್ಗೆ ಅಂತ ಅಂದರು. ಬಟ್ ನಮ್ಮ ಹತ್ರ ಅದಕ್ಕೆ ಹಾಕೋ ಲಿಕ್ವಿಡು ಮತ್ತು ಕಂಫರ್ಟು ಇದು ಯಾವುದೂ ಇರಲಿಲ್ಲ. ಕಂಫರ್ಟ್ನ ಆವಾಗ ಚಿಕ್ಕದೇ ಯೂಸ್ ಮಾಡ್ತಾ ಇದ್ದಿದ್ದು, ಹಾಗಾಗಿ ಖಾಲಿ ಆಗಿಬಿಟ್ಟಿತ್ತು. ಸರಿ ಆಯಿತು, ಇವತ್ತು ಹೆಂಗೋ ಹೋಗೋಣ, ಇವತ್ತು ಹಾಕೋಣ ಫಸ್ಟು ವಾಶು, ಹೇಗೆ ಅದು ಕ್ಲೀನ್ ಆಗುತ್ತೆ ಅಂತ ನೋಡಬೇಕು ಅಂತ ಹೇಳ್ಬಿಟ್ಟು ಈಗ ಹೋಗಿ ಡಿ-ಮಾರ್ಟ್ಗೆ ಹೋಗಿ ಹಂಗೆ ಕೆಲವೊಂದಿಷ್ಟು ಐಟಮ್ಸ್ ಎಲ್ಲ ತರೋದಿತ್ತು. ಅದನ್ನು ತೊಗೊಂಡು ಲಿಕ್ವಿಡ್ ಕಂಫರ್ಟು ಎಲ್ಲ ತೊಗೊಂಡು ಬಂದಿದ್ದೀನಿ. ಇವತ್ತು ಫಸ್ಟು ವಾಶ್ ಹಾಕಿದ್ದೀನಿ, ನೋಡೋಣ ಅದು ಎಷ್ಟು ಮಟ್ಟಿಗೆ ಕ್ಲೀನ್ ಆಗುತ್ತೆ ಅಂತ ಹೇಳ್ಬಿಟ್ಟು. ರಿವ್ಯೂ ಎಲ್ಲ ನಾನು ಇವೆಲ್ಲ ಶೇರ್ ಮಾಡೋಕ್ಕೆ ಹೋಗಲ್ಲ. ಅದೊಂದು ಸ್ವಲ್ಪ ದಿವಸ ಯೂಸ್ ಮಾಡಿಬಿಟ್ಟು ಓಕೆ ನಮಗೆ ಅದರಲ್ಲಿ ವರ್ತ್ ಅಂತ ಅನ್ಸಿದ್ರೆ ನಾನು ಅದ್ರ ಕಂಪ್ಲೀಟಾಗಿ ಡೀಟೇಲ್ಸ್ನ ನಾನು ನಿಮಗೆ ಕೊಡ್ತೀನಿ. ನೋಡೋಣ, ಇವತ್ತು ಈ ಸತಿ ಫಸ್ಟ್ ವಾಶ್. ಇಷ್ಟು ಒಂದು 2-3 ದಿವಸದಿಂದ ಇದು ಪ್ರೋಸೆಸ್ ನಡೀತಾನೇ ಇದೆ. ಹೋಗಿ ಕೊಟ್ಟಾಗಿಂದನೂ ಇನ್ನೂ ನಡೀತಾನೆ ಇತ್ತು. ಸೊ ಫೈನಲಿ ನೆನ್ನೆ ಬಂದು ಅವರು ಹಾಕ್ಕೊಟ್ಬಿಟ್ಟು ಹೋದರು. ನೋಡೋದ ಹೆಂಗೆ ವಾಶ್ ಆಗುತ್ತೆ ಏನು ಎಲ್ಲ ನೋಡಿಬಿಟ್ಟು ಆಮೇಲೆ ಅದ್ರ ಬಗ್ಗೆ ರಿವ್ಯೂನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅಪ್ಪು ಸ್ಕೂಲ್ಗೆ ಹೋಗಿದ್ದಾನೆ, ಇನ್ನೇನು ಅವನು ಕೂಡ ಕರ್ಕೊಂಡು ಬರಬೇಕು. ಹಾಗೆ ನೆನ್ನೆ ಅಕ್ಕಿ ತೊಗೊಂಬಂದ್ವಲ್ಲ ಅಕ್ಕ ಮನೆಯಿಂದ, ಅದನ್ನು ಕೂಡ ಇವತ್ತು ಮಾಡ್ಕೋಬೇಕು. ನೆನ್ನೆ ಮಾಡ್ಕೊಳಕ್ಕಾಗಲಿಲ್ಲ, ಯಾಕಂದರೆ ಅವ್ರು ಬಂದರು, ನಾನು ಅಂಗಡಿ ಎಲ್ಲ ಕ್ಲೀನ್ ಮಾಡಿದೆ. ಅಷ್ಟೊಳಗೆ ಅವರು ಕೂಡ ಬಂದರು. ತಿರ್ಗಾ ಎಲ್ಲ ಅಂಡಾಡ್ಬಿಟ್ಟು ಹೋಗೋರೆ ಅಂಗಡೀಲಿ, ಇದೆಲ್ಲ ಅಂಡಾಡ್ಬಿಟ್ಟು ಹೋಗೋರೆ. ಒಂದು ಕಂಪ್ಲೀಟಾಗಿ ನನ್ನ ಬಟ್ಟೆಗಳು ಮಾತ್ರ ಹಾಕಿದ್ದೀನಿ. ಅಪ್ಪುದೆಲ್ಲ ಇಲ್ಲೇ ಇದೆ. ಪ್ರವೀಣ್ ಅವ್ರದ್ದು ಮೊನ್ನೆನೇ ಹಾಕ್ಬಿಟ್ಟಿದ್ದೆ, ನಮ್ಮದು ಇನ್ನೊಂದು ವಾಷಿಂಗ್ ಮಿಷಿನ್ ಅಂತ ಅದರಲ್ಲಿ ಹಾಕಿದ್ದೆ. ಯಾಕಂದರೆ ಅವ್ರದ್ದು ತುಂಬಾ ಜಾಸ್ತಿ ಕೊಳೆ ಜಾಸ್ತಿ, ಯಾಕಂದರೆ ಅವರು ಫಾರ್ಮ್ ಹತ್ರ ಎಲ್ಲ ಕೆಲಸ ಮಾಡ್ತಾರಲ್ವ ಹಸುಗಳ್ದೆಲ್ಲ, ಹಾಗಾಗಿ ಸಿಕ್ಕಾಪಟ್ಟೆ ಗಲೀಜು. ಹಾಗಾಗಿ ಅದಕ್ಕೆ ಹಾಕ್ಬಿಟ್ಟಿದ್ದೆ ಇದನ್ನು ತರೋಕ್ಕಿಂತ ಮುಂಚೆ. ನಮ್ಮದು ಮಾತ್ರ ಇತ್ತು, ನನ್ನ ಕೈಯಲ್ಲಿ ಒಗ್ಯೋಣ ಅಂತ ಅಂದ್ಬಿಟ್ಟು ಇಕ್ಕಿದ್ದೆ. ಬಟ್ ಆಗಿಲ್ಲ, ನನ್ನ ಕೈಯಲ್ಲಿ ಹುಷಾರಿಲ್ದಂಗೆ ಬೇರೆ ಆಯಿತು. ಸಿಕ್ಕಾಪಟ್ಟೆ ಒಂಥರ ಏನನ್ನಿಸ್ತದೆ, ಡಿಪ್ರೆಷನ್ ಥರ, ಏನಪ್ಪ ಬರೀ ಕೆಲಸ ಅನ್ನೋ ಥರ ಏನೇನೋ ಅನ್ನಿಸ್ಬಿಟ್ಟಿತ್ತು ನನಗಂತೂ. ಇದು ಅಯ್ಯೋ, ದುಡ್ಡು ಸಂಪಾದನೆ ಮಾಡ್ಬೋದು, ನಮ್ಮ ಆರೋಗ್ಯನ ಸಂಪಾದನೆ ಮಾಡೋಕ್ಕೆ ಯಾರ ಕೈಯಿಂದಲೂ ಸಾಧ್ಯ ಇಲ್ಲ. ಆ್ಯಂಡ್ ಒಗೆಯೋಕ್ಕಾಗ್ತಾಯಿರಲಿಲ್ಲ, ಇದೆಲ್ಲ ನೋವು ಬಂದುಬಿಡ್ತಾಯಿತ್ತು. ನಿಜವಾಗ್ಲೂ ಆಗಿನ ಕಾಲದಲ್ಲಿ ಹೆಂಗೆ ಮಾಡ್ತಾಯಿದ್ರು ಅಂತಲೇ ಅನಿಸುತ್ತೆ. ನಮ್ಮ ಅಮ್ಮಂದಿರು ಅವರು ಎಲ್ಲ ಬರೀ ನಾವಿಬ್ಬರು ಬಟ್ಟೆನ ಒಗೆಯೋದಕ್ಕೆ ಕಷ್ಟಪಡ್ತೀವಿ. ಬಟ್ ನಮ್ಮ ಅಮ್ಮಂದಿರು, ಅವರು ಅತ್ತೆ ಮಾವ, ಅವರು ಫ್ಯಾಮಿಲಿದು ಎಲ್ಲನೂ ಒಕ್ಕೋಬೇಕು, ಮಕ್ಕಳದು ಗಂಡಂದು ಅಂತ ಎಷ್ಟು ಒಗಿತಾಯಿದ್ರು. ಅಪ್ಪ ಆಗಲ್ಲಪ್ಪ,
ಈಗಿನ ಅಂದರೆ ಹೇಳ್ತಾರಲ್ಲ, ಫುಡ್ಡು ಕೂಡ ಅಷ್ಟೇ ಇದೆ. ಆವಾಗಿನ ಫುಡ್ಗೂ ಇವಾಗಿನ ಫುಡ್ಗೂ ನಮ್ಗೆ ಇವಾಗ ಎಕ್ಸಸ್ ಆಫ್ ಕೆಲಸಗಳನ್ನ ನಾವು ಮಾಡೋದಕ್ಕಾಗಲ್ಲ. ಅದರಲ್ಲಿ ಈ ಥರ ಪ್ರೆಷರ್ ವರ್ಕೆಲ್ಲ ನಾವು ಮಾಡೋಕ್ಕಾಗಲ್ಲ. ನಂದೆಲ್ಲ ಹಾಕಿದ್ದೀನಿ, ಅಪ್ಪುದಿದ್ದಾವೆ. ಅಪ್ಪುದು ನೆನ್ನೆ ಆದರೂ ನಾನು ಒಗ್ದಾಕ್ತೆ ಕೈಯಲ್ಲೇ ಎಲ್ಲನೂ. ಅಂದರೆ ಅವ್ನ ಯೂನಿಫಾರ್ಮು, ವೈಟ್ ಯೂನಿಫಾರ್ಮು, ಶೂಸು ಎಲ್ಲ ಆಲ್ಮೋಸ್ಟ್ ನಾನೆಲ್ಲ ಕೈಯಲ್ಲಿ ಒಗ್ದಾಕ್ತೆ. ಡೈಲಿ ಯೂಸ್ದು ಮಾತ್ರ ಒಂದು ಸ್ವಲ್ಪ ಇದೆ, ನೋಡೋಣ ಇವತ್ತಾದರೆ ಅದನ್ನು ಹಾಕ್ತೀನಿ. ಅದು ನೋಡೋದ ನಂದು ಹೆಂಗೆ ವಾಶ್ ಆಗುತ್ತೆ ಅಂತ ನೋಡೋದ, ಇಲ್ಲಾಂದರೆ ಅಪ್ಪುದನ್ನ ನಾನೇ ಕೈಯಲ್ಲೇ ಒಗ್ದಾಕ್ಬಿಡ್ತೀನಿ. ಅದೇನು ಚಿಕ್ಕ ಚಿಕ್ಕ ಬಟ್ಟೆ ಅಲ್ವಾ, ಬೇಗ ಒಗಿಬೋದು. ಬಟ್ ನಮ್ಮದು ದೊಡ್ಡ ದೊಡ್ಡ ಬಟ್ಟೆಗಳನ್ನ ಒಗೆಯೋಕ್ಕಾಗಲ್ಲ. ಅದರಲ್ಲೂ ಪ್ರವೀಣವ್ರ ಬಟ್ಟೆ ಅಂತೂ ಇನ್ನೂ ಒಗೆಯೋಕ್ಕಾಗಲ್ಲ. ಸಿಕ್ಕಾಪಟ್ಟೆ ನನಗೆ ಟೆನ್ಷನ್ ಆಗಿಬಿಟ್ಟಿತ್ತು. ಯಾಕಂದರೆ ನಾನು ಆ ಮಿಷಿನಲ್ಲಿ ಹಾಕೋದು ಬಿಟ್ಬಿಟ್ಟಿದ್ದೆ. ನಾವು ಆಲ್ಮೋಸ್ಟ್ ಒಂದು 3 ಇಯರ್ಸ್ ಆಯಿತು ನಾವು ಆ ಮಿಷಿನ್ ತೊಗೊಂಡು. 9 kg ಇದು. ನನಗೆ ಪ್ರಕಾರ ವಾಷಿಂಗ್ ಮಿಷಿನ್ ವರ್ತ್ ಅಂತ ಅನ್ನಿಸ್ತು ನನಗೆ. ನಾನು ಅದು ಸಪ್ರೇಟಾಗಿ ಒಂದು ವೀಡಿಯೋ ಹಾಕ್ತೀನಿ, ಯಾವ ಬ್ರ್ಯಾಂಡು, ಯಾವುದು ಕಾಸ್ಟು ಅಂತ ಪ್ರತಿಯೊಂದನ್ನು ಸಪ್ರೇಟಾಗಿ ಒಂದು ವೀಡಿಯೋ ಮಾಡಿ ಹಾಕ್ತೀನಿ. ನಿಮಗೆ ಹೆಲ್ಪ್ ಆಗ್ಬೋದು. ಬೇಕು ಅಂತಿದ್ರೂ ಕಮೆಂಟ್ ಮಾಡಿ, ನಾನು ಬೇಕಾದರೆ ಅದನ್ನು ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿ ಹಾಕ್ತೀನಿ. ಖಂಡಿತವಾಗ್ಲೂ ನಾನು ವೀಡಿಯೋ ಮಾಡಿ ಹಾಕ್ತೀನಿ. ಯಾಕಂದರೆ ಎಷ್ಟೋ ಹೆಣ್ಮಕ್ಳಿಗೆ ಹೆಲ್ಪ್ ಆಗುತ್ತೆ. ತುಂಬ ಕನ್ಫ್ಯೂಷನ್ ಇರುತ್ತಲ್ವ, ತೊಗೋಬಾರ್ದಾ ಅಂತ ಹೇಳ್ಬಿಟ್ಟು. ನನ್ನ ಪ್ಲ್ಯಾನ್ ಇದ್ದಿದ್ದು ಡಿಶ್ ವಾಶು ಮತ್ತು ವಾಷಿಂಗ್ ಮಿಷಿನ್ ಎರಡೂ ಒಟ್ಟಿಗೆ ತೊಗೋಬೇಕು ಅಂತ ಹೇಳ್ಬಿಟ್ಟು. ಬಟ್ ಲಾಸ್ಟ್ ಮಿನಿಟಲ್ಲಿ ಸ್ವಲ್ಪ ಅಮೌಂಟ್ ಅಡ್ಜಸ್ಟ್ ಆಗಲಿಲ್ಲ ನನಗೆ ಡಿಶ್ ವಾಷರ್ನ ತೊಗೊಳೋದಕ್ಕೆ. ನಾನು ಎಕ್ಸ್ಟ್ರಾ ಅಮೌಂಟ್ ಏನೋ ಸಾಲ ಮಾಡಿ ತೊಗೋಬೋದಾಗಿತ್ತು. ಬಟ್ ಬೇಡ, ಸಾಲ ತೀರಿಸೋ ಅಷ್ಟು ನನಗೆ ಟೆನ್ಷನ್ ಇಟ್ಕೊಳ್ಳೋದೇ ಇಲ್ಲ ನಾನು. EMI ಆಮೇಲೆ ಇನ್ನೊಬ್ಬರ ಹತ್ರ ಸಾಲ ತೀರಿಸೋದು, ಈ ಥರದ್ದೆಲ್ಲ ನಂಗೆ ಟೆನ್ಷನ್ ಇಟ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ಹಾಗಾಗಿ ಸರಿ ಆಯಿತು. ಇನ್ನೊಂದು 30,000 ನನಗೆ ಬೇಕಾಗಿತ್ತು. 51,000 ಹೇಳಿದ್ರು ಡಿಶ್ ವಾಶು. ಇನ್ನೊಂದು 30,000 ಇದ್ದಿದ್ರೆ ತೊಗೊಂಡ್ಬಿಡ್ತಾಯಿದ್ದೆ. ಸರಿ ಆಯಿತು, ಇನ್ನೊಂದು 30,000 ಅಲ್ವಾ, ನೆಕ್ಸ್ಟ್ ಇನ್ನೊಂದು 4-5 ತಿಂಗಳಲ್ಲಿ ಹೆಂಗಾದ್ರೂ ಒಂಚೂರು ಅಡ್ಜಸ್ಟ್ ಮಾಡ್ಕೊಂಡು ತೊಗೊಬಿಡೋಣ ಅಂತ ಹೇಳ್ಬಿಟ್ಟು ಇವಾಗ ಬರೀ ವಾಷಿಂಗ್ ಮಿಷಿನ್ ಮಾತ್ರ ತೊಗೊಂಡೆ. 100% ವರ್ತ್ ಅಂತಲೇ ಹೇಳ್ಬೋದು ನನ್ನ ಪ್ರಕಾರ. ಬಟ್ಟೆ ಎಲ್ಲ ಹಾರಾಕ್ಬಿಟ್ಟು ಬಂದು, ಇನ್ನು ನನಗೆ ಇವತ್ತು ವಾರ ಕೂಡ ಇತ್ತು, ಭಾನುವಾರ. ನಂಗೆ ಬೆಳಗ್ಗೆ ಮಾಡೋಕ್ಕಾಗಲಿಲ್ಲ. ಸರಿ ಆಯಿತು ಅಂದ್ಬಿಟ್ಟು ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು, ಕಿಚನ್ ಕೂಡ ಡೀಪ್ ಕ್ಲೀನ್ ಮಾಡಿ, ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ಫಾರ್ಮ್ ಹತ್ರ ಹೋಗೋ ಅಷ್ಟೊತ್ತಿಗೆ ಪ್ರವೀಣವ್ರೆ ಹಾಲೆಲ್ಲ ಕರೆದ್ಬಿಟ್ಟಿದ್ರು. ಯಾಕಂದರೆ ನಾನು ಹೋಗಿದ್ದೆ 6:10, 6:20 ಆಗೋಗಿತ್ತು. ಸರಿ ಆಯಿತು, ಹೆಂಗೋ ಬಂದಿದ್ದೀನಲ್ಲ, ಕರುಗಳಿಗಾದರೂ ಹಾಲು ಕುಡಿಸ್ಬಿಡೋಣ, ಅದೊಂದು ಕೆಲಸ ಅವ್ರಿಗೆ ಇದಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಕೂಡ ಬಂದೆ. ಇನ್ನು ಇವರಿಬ್ರದ್ದು ಸ್ಟಾರ್ಟು. ಇನ್ನು ಅವಳು ಗುದಿಯೋಕ್ಕೆ ಹೋಗೋದು, ಅವಳು ಬಂದು ಇವನು ಗುದಿಯೋಕ್ಕೆ ಹೋಗೋದು, ಇವರಿಬ್ರದ್ದು ಸ್ಟಾರ್ಟು. ಇನ್ನು ಅಲ್ಲಿಂದ ಸೀದಾ ಹಾಲು ತೊಗೊಂಡು ಕರುಗಳಿಗೂ ಕೂಡ ಹಾಲು ಕುಡಿಸೋಣ ಅಂತ ಹೇಳ್ಬಿಟ್ಟು ಹೋಗಿ ಕರುಗಳಿಗೆಲ್ಲ ಹಾಲು ಕುಡಿಸ್ದೆ. ಡೈಲಿ ಒಂಥರ ಇದೇ ಥರ ವ್ಲಾಗ್, ಅಂದರೆ ಸಿಂಪಲ್ಲಾಗಿ ರುಟೀನ್ ಇರುತ್ತೆ ನನ್ನದು. ತುಂಬ ಏನು ಲಗ್ಜುರಿ ಅಂತ ಏನು ನಾನು ಹೇಳಲ್ಲ. ಈ ಲೈಫ್ ಒಂಥರ ಚೆನ್ನಾಗಿದೆ ಅಂತಲೂ ಹೇಳ್ಬೋದು. ಯಾಕಂದರೆ ಯಾರ್ದು ಸವಾಸ ಇಲ್ಲ, ಯಾರ ಇದೂ ಇಲ್ಲ ನಮಗೆ. ನಮ್ಮದಾಯಿತು, ನಮ್ಮ ಪಾಡಾಯಿತು, ನಮ್ಮ ಹಸುಗಳಾಯಿತು ಆ್ಯಂಡ್ ಮಕ್ಕಳಾಯಿತು. ಇಷ್ಟೇ ನನ್ನದು ಲೈಫು. ಬಾಯ್ ಗಾಯ್ಸ್, ಬಾಯ್ ಪುಟಿ. ಎಲ್ಲ ಹಾಲು ಕುಡಿದು ಇವಾಗ ಮಲ್ಕೊಂಡಿದ್ದೀರಾ? ಮಕ್ಕಳ್ರಿ, ನಾವು ಹೊಲ್ಟು. ಬಾಯ್, ಬೆಳಗ್ಗೆ ಸಿಗೋಣ. ಬಾಯ್ ಪುಟಿ. ಬೆಳಗ್ಗೆ ಬಂದು ಇಲ್ಲೇ ನಿಂತಿರ್ತಾಳೆ ಹಿಂಗೆ. ಹಾಂ, ಬಾಯ್ ಮಗನೆ. ಅವ್ರು ಕುಡಿದ್ಮೇಲೆ ಮುಗಿದೋಯ್ತು ಒಬ್ರಿಗೊಬ್ರು. ಬಾ. ಓಕೆ, ನಮಗೇನಿದೆಯೋ ಅದರಲ್ಲೇ ನಾವು ಎಷ್ಟಾಗುತ್ತೋ ಅಷ್ಟು ನಮಗೇನು ಬೇಕು ಅದನ್ನು ನಾವೇ ಮಾಡ್ಕೋಬೇಕು ಅನ್ನೋದು ನನಗೆ ಅರ್ಥ ಆಗಿದ್ದೊಂದು ಲೈಫು ಅಷ್ಟೇ. ಯಾಕಂದರೆ ನಾವು ಯಾರ ಮೇಲೂ ಕೂಡ ಎಕ್ಸ್ಪೆಕ್ಟೇಷನ್ಸ್ನ ಇಟ್ಕೋಬಾರ್ದು. ನನಗಿದು ನಾನು ಹುಷಾರು ತಪ್ಪಿದಾಗೆಲ್ಲ ಪ್ರತಿ ಸತಿನೂ ಅನಿಸುತ್ತೆ ಇದು. ಯಾಕಂದರೆ ಯಾರೂ ಬರೋಲ್ಲ. ಆ್ಯಂಡ್ ಇನ್ನೊಂದು ಏನಂದರೆ, ನೀನು ಟೇಕ್ ಕೇರ್ ತೊಗೋಬೇಕು. ನಿನಗೇನು ಬೇಕೋ ಅದನ್ನು ನೀನೇ ಅರ್ನ್ ಮಾಡಿ ನೀನು ತೊಗೋಬೇಕು. ಇನ್ನೊಬ್ಬರು ಕೊಡಿಸ್ತಾರೆ, ಇನ್ನೊಬ್ಬರು ಮಾಡ್ತಾರೆ ಅನ್ನೋದನ್ನ ನೀನು ಬಿಟ್ಬಿಡಬೇಕು. ಅದೆಂಥದ್ದೇ ಆಗಿರ್ಬೋದು, ಏನೇ ಆಗಿರ್ಬೋದು, ಅದು ಒಂದು ಸಣ್ಣ ಪಿನ್ ಆಗಿದ್ರೂ ಕೂಡ ಸಹನೆ. ಸೊ ನನಗೆ ಅದೊಂದು ಈ ಒಂದು ಲೈಫ್, ಈ ಒಂದು ಮದುವೆ ಆದಮೇಲೆ, ಮದುವೆ ಆಫ್ಟರ್ ಮ್ಯಾರೇಜ್ ನನಗೆ ಅರ್ಥ ಆಗಿರೋದೊಂದು ವಿಷಯ ಅಂತಲೇ ಹೇಳ್ಬೋದು. ಇನ್ನು ಅಲ್ಲಿ ಮನೆಗೆ ಬಂದ್ವಿ, ಫಾರ್ಮ್ ಹತ್ರ ಕೆಲಸ ಎಲ್ಲ ಮುಗಿಸಿ. ಇನ್ನು ಅಪ್ಪುಗೆ ಹೋಮ್ವರ್ಕ್ ಅವನೇ ತೊಗೊಂಡ್ಬಿಡ್ತಾನೆ ಕೈಗೆ. ಹೋಮ್ವರ್ಕ್ ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು
ಏನಿಲ್ಲ, ಜಸ್ಟ್ ಒಂದೊಂದು ಸಬ್ಜೆಕ್ಟ್ ಮಾತ್ರ ಕೊಟ್ಟಿರ್ತಾರೆ. ಹಾಗಾಗಿ ಬರೆದ್ಬಿಟ್ಟು ಅವ್ರ ತಂದೆ ನನಗೆ ಜ್ಯೂಸ್ ಮಾಡ್ತಾಯಿದ್ರು, ಅವಕಾಡೋ ಜ್ಯೂಸು. ಸರಿ ಆಯಿತು ಅಂದ್ಬಿಟ್ಟು ಹಾಗೆ ಬಟ್ಟೆನೇ ಮಡಚಿಟ್ಕೊಂಡು ಅಪ್ಪುಗೆ ಹೋಮ್ವರ್ಕ್ ಕೂಡ ಮಾಡಿಸಿ, ಇನ್ನು ಒಂದು ಒಳ್ಳೆ ಫಿಲಮ್ ನೋಡೋಣ ಅಂತೇಳಿ ಮೂವಿ ನೋಡಿ ಊಟ ಮಾಡಿ ಮಲ್ಕೊಂಡ್ವಿ. ನಾನು ನೆಕ್ಸ್ಟ್ ಡೇ ಅಪ್ಪು ಸ್ಕೂಲ್ಗೆ ಹೋಗಬೇಕು, ನಾನು ನುಚ್ಚಕ್ಕೆ ನಾಯ್ತಾ ಇದ್ದೆ. ನೋಡಿದ್ರೆ ಅವನು ಇಟ್ಕೊಂಡು ನಾನು ಆಯ್ತೀನಿ ಅಂತ ಹೇಳ್ಬಿಟ್ಟು ನನ್ನ ಥರನೇ ಕೂತ್ಕೊಂಡು ಅಕ್ಕಿನ ಆಯೋದು, ಆಮೇಲೆ ಈ ಥರ ಇದನ್ನು ಮಾಡ್ತಾರಲ್ಲ, ಧೂಳು ಜಾಡಿಸ್ತಾರಲ್ಲ, ಆ ಥರ ಎಲ್ಲ ಮಾಡ್ತಾಯಿದ್ದ. ಒಂಥರ ಖುಷಿ ಆಗುತ್ತೆ, ನನಗೆ ಹೆಣ್ಮಗು ಆಗಬೇಕಾಗಿತ್ತು ಅಂತ ಹೇಳ್ಬಿಟ್ಟು. ಅವನ್ನ ಈ ಥರ ಎಲ್ಲ ನಾನು ಮಾಡೋ ಕೆಲಸಗಳು ಮಾಡಿದ್ರೆ ಹಂಗೆ ಅನ್ನಿಸ್ತಾ ಇರುತ್ತೆ. ಇನ್ನು ದೋಸೆಗೆ ಅಂತ ಹೇಳ್ಬಿಟ್ಟು ನೆನೆಸಿ ರುಬ್ಬಿಟ್ಟಿದ್ದೆ ಹಿಂದಿನ ದಿವಸ. ಫುಲ್ಲು ಉಬ್ಬಿ ಫುಲ್ಲೆಲ್ಲ ಚೆಲ್ಲೋಗ್ಬಿಟ್ಟಿತ್ತು. ನಾನು ದೊಡ್ಡ ಇದಕ್ಕೆ ಹಾಕಿದ್ದೆ, ಬಟ್ ಆದರೂ ಅದು ಫುಲ್ಲು ಚೆನ್ನಾಗಿ ಉಬ್ಬಿಟ್ಟು ಫುಲ್ ಅರ್ಧ ಈಚೆಗೆ ಬಂದೈತೆ. ಸರಿ ಅಂದ್ಬಿಟ್ಟು ಅದನ್ನೆಲ್ಲ ಕ್ಲೀನ್ ಮಾಡಿ ಇನ್ನು ಅವನು ಸ್ಕೂಲಿಗೆ ಕಳಿಸೋ ಅಷ್ಟೊತ್ತಿಗೆ ಅವನಿಗೆ ಪುಟ್ಟು ದೋಸೆ ಹಾಕಿ ಚಟ್ನಿ ಮಾಡಿ ಬಾಕ್ಸ್ಗೆ ಹಾಕಿ ಇವತ್ತು ಅವನ್ನ ಸ್ಕೂಲಿಗೆ ಕಳಿಸ್ದೆ. ಇವತ್ತಿನ ವಿಡಿಯೋ ಇಷ್ಟ ಆಗಿರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.